ಅತ್ತಮ್ಮ ಅತ್ತಮ್ಮ ಏನು ಅಡುಗೆ ಮಾಡಲಿ ಅತ್ತಮ್ಮ? ಯಾಕೋ ಬಾಯಿ ಕೆಟ್ಟನಾಗದೆ ಕಣಮ್ಮಿ. ಅಥವಾ ಒಂದು ಹುಂಜಾದಲ್ಲ ಕುಯ್ಕೊಳ್ಳೋದೆ. ನಿನ್ನ ಗಂಡನೇ ಯಾಕೋ ಕೇಳತ್ಲೇ ಇದ್ದ, ಯಾವಾಗ ಕೊಳಿಸರ್ ಮಾಡ್ಸೇವ ಅಂತ. ಹುಂಜಾದಲ್ಲಿ ದಪ್ಪದು ಕುಯ್ಕೊಳ್ಳೋದೆ. ಹೂನತ್ತೆ ಕುಯ್ಕೊಳ್ಳೋಣ. ನನಗೆ ಯಾಕೋ ಚಿಕನ್ ಸಾರು ತಿನ್ನೋ ಥರ ಆಗದೆ. ಅಕ್ಕಿ ಹಾಕ್ಬಿಟ್ಟು ದನ್ನಟ್ಟೆ ಕರಿ ತಿಂತಾನೆ. ಬಂದತ್ತೆ ನಾನು ನೋಡ್ತೀನಿ ಒಳಕ್ಕೆ. ಆ ಥರ ಬಿಟ್ಬಿಟ್ಟೆ ನಾನು. ಇವಾಗ ನೋಡ್ತೀನಿ ತಡಿ ಒಳಗೆ ಬಂದತ್ತೆ. ಸರಿ ಅತ್ತೆ, ನೀವು ಇಟ್ಕೊಂಡು ಕುಯ್ಕೊಳ್ಳಿ, ಕ್ಲೀನ್ ಮಾಡ್ಕೊಳ್ಳಿ. ನಾನು ಮಸಾಲೆ ಹರ್ಕತ್ತೀನಿ. ಮಸಾಲೆ ಅದಾಯ ಕೊಡ್ಬರತ್ತೆ. ಅದಾಯ ಕೊಟ್ಬಿಟ್ಟರು ಒಂದೇ ಸಲ ನನಗೆ. ಅದೇನವ ಇಷ್ಟು ದಿನ ಆದರೂ ಒಂದು ಮಟನ್ ಸಾರಿಗೆ ಚಿಕನ್ ಸಾರಿಗೆ ಮಸಾಲೆ ಅದಾಯ ಕೊಡೋದು ಕಂಡಿಲ್ವಲ್ಲ ನೀನು? ಎಷ್ಟು ಸಲ ಹೇಳ್ಕೊಟ್ಟಿದ್ದಾನ ನಾನು ನಿನಗೆ. ಅತ್ತಮ್ಮ, ನೀವು ಮಾಡೋದಕ್ಕೂ ನಾನು ಮಾಡೋದಕ್ಕೂ ಡಿಫ್ರೆನ್ಸ್ ಇರುತ್ತೆ. ನೀವು ಅದ ಹಾಕ್ಕೊಟ್ಟಾಗ ಸಾಂಬಾರು ಸೂಪರಾಗಿರುತ್ತೆ. ನಾನು ಮಾಡಿದಾಗ ಅಷ್ಟೊಂಥರ ಚಲೋ ಬರೋಂಗಿಲ್ಲ. ನೀವೇ ಹಾಕ್ಕೊಟ್ಟು ಬನ್ನಿ ಅತ್ತಮ್ಮ. ಸರಿ ನಡಿಯವ, ಹಾಯ್ಕೊಡ್ತೀನಿ. ಹೇಳ್ತೀನಿ ಅಷ್ಟೇ ಆಯ್ಕೊ, ಸರಿ ಆಯ್ತದೆ. ಆಯಿತು ಅತ್ತಮ್ಮ, ನೀವು ಹೇಳಿ ಏನೇನು ಹಾಕ್ಬೇಕು ಅಂತ, ಎಷ್ಟೆಷ್ಟು ಹಾಕ್ಬೇಕು ಅಂತ ನಾನು ಹಾಕ್ಕೊತೀನಿ. ಒಂದೋಳು ಕಾಯಿ ಹಾಕೋ, ಒಂದಿಷ್ಟು ಕಡಲೆ ಹಾಕೋ, ಚಕ್ಕೆ ಲವಂಗ ಟೊಮೊಟೊ ಕೊತ್ತಂಬರಿ ಸೊಪ್ಪು ಪುದೀನ ಶುಂಠಿ ಒಂಚೂರು ಸಾಂಬಾರು ಪುಡಿ ಹಾಕೋ, ಎಲ್ಲ ಹಾಕ್ಕೊಟ್ಟು ರುಬ್ಕೋ. ಸ್ವಲ್ಪ ಸಪ್ರೇಟು ಈರುಳ್ಳಿ ಬೆಳ್ಳುಳ್ಳಿ ಒಂಚೂರು ಅರ್ಶಿನ ಹಾಕೊಂಡು ಚೆನ್ನಾಗಿ ರುಬ್ಕೊ. ಸಪ್ರೇಟ್ ಮಸಾಲೆನೇ ಸಪ್ರೇಟ್ ರುಬ್ಕೊ. ಬರ್ತೀನಿ, ಕ್ಲೀನ್ ಮಾಡ್ಕೊಂಡು ಬಂದ್ಬಿಡ್ತೀನಿ. ಹೊತ್ತು ನಬ್ಬೆ ಪಟ್ಟ ಅಂತ ಹೋಗಿ ಹಿಂಗೆ ಕ್ಲೀನ್ ಮಾಡ್ಕೊಂಡು ಬಂದ್ಬಿಡ್ತೀನಿ ಕೊಳ್ಳಿ. ಸರಿ ಕಣತ್ತೆ, ಆಯಿತು. ನೀವು ಕ್ಲೀನ್ ಮಾಡ್ಕೊಬನ್ನಿ. ನೀವು ಕ್ಲೀನ್ ಮಾಡ್ಕೊಬರೋಷ್ಟರಲ್ಲಿ ನಾನು ಮಸಾಲೆ ರೆಡಿ ಮಾಡ್ಕೊಬರ್ತೀನಿ. ಈರುಳ್ಳಿ ಬೆಳ್ಳುಳ್ಳಿ ಅರ್ಶಿನ ಒಳ್ಕಳೆಲ್ಲ ರುಬ್ಕೊ. ಮಸಾಲೆ ಬೇಕಾದ್ರೆ ಮಿಕ್ಸಿಯಲ್ಲಿ ರುಬ್ಕೊ. ಆಯಿತು ಕಣತ್ತೆ, ರುಬ್ಕೋತೀನಿ. ತಿಮ್ಮಜ್ಜಿ ಏನು ಮಾಡ್ತಾ ಇದ್ದಿ? ಯಾಕವ ಲಕ್ಷ್ಮಿ, ಬಾರವ, ಏನು ಬೇಕವ? ಅಯ್ಯೋ ಏನೂ ಇಲ್ಲ ಕಣಮ್ಮ, ಇಲ್ಲೇ ಹೋಯ್ತಾ ಇದ್ದೆ. ಶಾರದಕ್ಕರ ಮನೆ ತಕ್ಕೆ ಹಿಂಗೆ ಬಂದೆ. ಬಾರವ ಕೂತ್ಕೋ, ಏನಾರು ಬೇಕವ? ಏನು ಬೇಡ ಕಣಮ್ಮ, ಸುಮ್ಮನೆ ಬಂದೆ ಅಂತ ಹೇಳಿಲ್ವೇ? ಅತ್ತೆ ನೀವಾಗಿ ಕುಯ್ಕೊ ಬಂದ್ಬಿಡೋಗಿ ಬೇಗ, ನಾನು ಮಸಾಲೆ ಹರ್ಕೊಬಿಡ್ತೀನಿ. ಏನು ಕವಾಣಿ ಮಸಾಲೆ ಏನು ಸರ್ ಮಾಡಿಯವ? ಅದು ಅದೇನದು? ಒಂದು ಹುಂಜಾದೆ ಕಣಗಿ, ಅದ ಸಾರು ಮಾಡ್ಕೊಳ್ಳೋಣ ಅಂತ. ಕಾರ್ತಿಕ್ ತಿಂಗಳಲ್ಲಿ ತಿಂದಿರ ತಿಮ್ಮಮ್ಮ ನೀವು? ಒಕ್ಕಣವ, ನಾವೆಲ್ಲ ತಿಂಗಳೆಲ್ಲ ತಿಂತೀವಿ. ಕಾರ್ತಿಕ್ ಸೋಮವಾರ ಮಾಡೋ ಗಂಟ ತಿನ್ನಲ್ಲ, ಮಾಡಾದ್ಮೇಲೆ ತಿನ್ಕೋತೀವಿ. ನಾವು ಮಾಡಲ್ಲ ಕಣಮ್ಮ, ಕಾರ್ತಿಕ ಮುಗಿಯೋ ಗಂಟ ನಾವು ಮಾಡಲ್ಲ ಮನೇಲಿ. ನಮ್ದೇ ನಂಗಿಲ್ಲ ಕಣವ, ಮಾಡ್ಕೋತೀವಿ ತಿನ್ಕೋತೀವಿ. ಯಮ್ಮ ನಿನ್ಗೆ ವಿಷಯ ಗೊತ್ತಾಯ್ತೆ? ಏನವ ವಿಷಯ? ಆ ಪಟ್ಟೆದವ್ರು ವರಜ್ಜಿ ಇಲ್ವಮ್ಮ, ವರಜ್ಜಿ ಗಂಡಂಗೆ ಹುಷಾರಿಲ್ವಂತೆ. ಯವ್ವ ಅವನ್ಗೇನೈತೆ? ಚೆನ್ನಾಗೇ ಇದ್ನಲ್ಲೇ ವರಜ್ಜಿ ಗಂಡ. ಅಯ್ಯೋ ಹುಷಾರಿಲ್ವಂತೆ ಕಣಮ್ಮ, ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡ್ಕೊಂಡಿದಾರಂತೆ. ಯಾರವ ನಿನ್ಗಂಗೆ ಅಂದವರು? ಎಲ್ಲಿ ಬರ್ತಾ ಇದ್ನಲ್ಲ ಆ ವರಾಜಿನೇ ಗೋಳಾಡೋಳು ಮನೆ ಮಗ್ಳು ಕೂತ್ಕೊಂಡು. ಯಾಕವ ಹಿಂಗೆ ಗೋಳಾಡ್ತಾಳೆ ಅಂತ ಮನೆ ತಕೋದ್ರೆ ಹಂಗೆ ಅಂದ್ಲು. ಅಯ್ಯೋ ಲಕ್ಷ್ಮಕ್ಕ, ನನ್ನ ಗಂಡಂಗೆ ಹುಷಾರಿಲ್ಲ ಕಣಿ, ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡ್ಕೊಂಡಿದ್ದೀವಿ. ಅನ್ನ ಏನು ಸೇರ್ತಾ ಇಲ್ಲ, ಬರೀ ಗ್ಲೂಕೋಸ್ ಅಲ್ಲ ಅವನೇ ನನ್ನ ಗಂಡ. ಯಾವಾಗ ನಿಗದ್ಕೊಬಿಟ್ಟನೋ ಕಾಣಿ. ನನ್ನ ಅರ್ಶಿನ ಕುಂಕುಮ ಎಲ್ಲ ಕರ್ಕೊಂಡೋಯ್ತವನೇ ನನ್ನ ಮಗನೈದ. ಇರೋ ಗಂಟ ನೆಮ್ಮದಿ ಆಗ್ಬಿಟ್ಲಿಲ್ಲ, ಈಗಲೂ ನನಗೆ ಪ್ರಾಣ ತೆಗಿತಾವನೆ ಕಣಿ ಅಂತ ಏನು ಗೋಳಾಡೋಳು ಕಣವ. ಅಯ್ಯೋ ಅವನು ಕುಡ್ದು ಎಲ್ಲ ಹೊಟ್ಟೆ ಒಳಗೆನೆ ಸುಟ್ಟೋಗಿದ್ದಾವೆ. ನಾ ಬಾರಮ್ಮಿ. ಅತ್ತೆ ಬೇಗ ಹೋಗತ್ತೆ, ಕುಯ್ಕ ಬಾ. ಕಣ್ ಸರಿ ಹೋಯ್ತೀನಿ. ಕೊಡೋಗು ನಿನ್ನ ಮಸಾಲೆ ಹರ್ಕೊಂಡು ನಾನು ಕುಯ್ಕೊ ಬಂದ್ಬಿಡ್ತೀನಿ. ಲಕ್ಷ್ಮಕ್ಕನ್ ಕರ್ಕೊಂಡೋಗಿ ಅವಳು ಒಂಚೂರು ನೀರು ಹಾಕ್ತಾಳೆ, ಕುಯ್ಕೊಂಡು ಕ್ಲೀನ್ ಮಾಡ್ಕೊ ಬಂದ್ಬಿಡ್ತೀನಿ. ಯಮ್ಮ, ನಾನು ಕಾರ್ತಿಕ ತಿಂಗಳಲ್ಲಿ ಚಿಕನು ಮಟನು ಮುಟ್ಟಕ್ಕಿಲ್ಲ ಕಣಮ್ಮ. ನೀನು ಚಿಕನು ಮುಟ್ಬೇಡ ಮಟನು ಮುಟ್ಬೇಡ, ನಾನು ಕುಯ್ತೀನಿ. ಬರೀ ನೀರು ಹಾಕಿ ನಡಿ ನೀನು, ಏನು ಮುಟ್ಬೇಡ ಕೋಳಿಯ. ಸರಿ ಬಾರಮ್ಮ, ಆಯ್ತು. ನೀರು ತಾನೇ ಹಾಕನು. 1 ಗಂಟೆಯ ನಂತರ. ತಿಮ್ಮಮ್ಮ, ಅದೇನು ಕೋಳಿ ಸಾಕಿದೆ? ಅಷ್ಟು ಚಂದೊಳ್ಳಿ ಹಂಗದಲ್ಲ ಕೋಳಿ, ನೆಣವಾಗಿ ಬಾರೇ ಅದಾವ. ಚೆನ್ನಾಗದೆ ಕೋಳಿ ಬಿಡು, ನೆಣವಾಗೋಳೆ ಸುಕ್ಕನೆ ಇತ್ತು ಭಾಳ ಕೋಳಿ ಒಳಗೆ. ಕಣಿ ನಮ್ಮನೆ ನನ್ನ ಮಗ ಹಿಂಡಿ ಕಲಿಸ್ತಾನಲ್ಲ ದನಿಗೆ, ಅವಾಗ ಕೋಳಿಗೋಸಿ ಹಿಂಡಿ ಹಾಕ್ತಾನೆ. ಅದಕ್ಕೆ ನಮ್ಮನೆ ಕೋಳಿಗಳು ಮಾತ್ರ ಚೆನ್ನಾಗಿ ಚರ್ಬಿಯಾಗಿ ಚೆನ್ನಾಗಿರ್ತವೆ. ಅಯ್ಯೋ ಚೆನ್ನಾಗವೆ ಬಿಡಮ್ಮ, ಸಖತ್ತಾಗವೆ ಕೋಳಿ ಮಾತ್ರ. ವಾಣಿ ಆಯ್ತೇನೆ ಸಾಂಬಾರು?
ಆಯ್ತದೆ ಕಣತೆ 3 ವಿಷಲ್ ಹೊಡೆದದೆ ಸಾರು ಒಗಲಲ್ಲಿ ಮಡಗೀನಿ ಇದು ಮುದ್ದೆಗೆ ಮಡಗಿದ್ದೀನಿ ಮುದ್ದೆಗೂ ಅನ್ನನೂ ಕೂಗೋದಲೆ ಮುದ್ದೆಗೆ ಹೆಸರು ಮಡಗಿದ್ದೀನಿ ಸಾಂಬಾರು ಇನ್ನೇನಾಯಿತು ಇನ್ನೇನು ಸಾಂಬಾರು ತೋಡ್ಕೊಬಿಟ್ಟು ಹುರ್ಕೊಬಿಟ್ರೆ ಸಾಂಬಾರು ಆಗೋಯ್ತು ಇನ್ನೇನು ಉಣ್ಣದೆ ತಟನ್ ಮಾಡ್ಕೋಬೋಗು ಉಣ್ಕೊಳ್ಳೋಣ ಗಿರ್ಗಿರ್ನಿ ನಿನ್ ಗಂಡಲ್ಲ ಒಳಗೆ ಕೂತವ್ರೆ ಮಾವನೂ ಅವ್ರೂ ಒಳಗೆ ಕೂತವ್ರೆ ಅವನು ಮಾತ್ರ ಸ್ಕೂಲ್ಗೆ ಹೋಗವನೆ ಅವರಿಬ್ರು ಒಳಗೆ ಕೂತವ್ರೆ ಸರಿ ಆಯ್ತು ಮಾಡಕ ಪಟಪಟ್ನೆ ನಾನು ತಂಗಿಗಳೆಲ್ಲ ಬೆಳಿಕೋತೀನಿ ರಶ್ಮಿ ನೀನೊಂದ್ಸೆ ಉಣ್ಣವ ಏನೂ ಆಗಲ್ಲ ಅಯ್ಯೋ ತಿಮ್ಮಮ್ಮ ನಾನು ಸಾರ ಕಾರ್ತಿಕೆ ತಿಂಗಳಲ್ಲಿ ನನ್ನ ಕೋಳಿ ಸಾರು ತಿನ್ನಲ್ಲ ಕಣಮ್ಮ ಏನಾಗಲ್ಲ ತಿನ್ಲಸ್ಮಕ್ಕ ನಾವೆಲ್ಲ ತಿನ್ನಲ್ವೇ ಅಯ್ಯೋ ವಾಣಿ ಬಲ್ವಂತ ಮಾಡ್ಬಿಡ ಕಣವ ನಾವು ತಿನ್ನಲ್ಲ ನಮ್ಮ ಮನೇಲಿ ನಾವು ಯಾರು ತಿನ್ನಲ್ಲ ಮನೇಲೂ ಮಾಡಲ್ಲ ಹೋದ ವರ್ಷ ಮಾತ್ರ ಮನೇಲಿ ಮಾಡಿರಲಿಲ್ಲ ನಾನು ಆಚೆ ಕಡೆ ಮಾಡಿತ್ತ ಮಾತ್ರ ಊಟ ಮಾಡಿದ್ದೆ ಅಯ್ಯೋ ಹಂಗ ನಮ್ಮೆಲ್ಲ ತಿನ್ನು ಏನಾಗಲ್ಲ ಅಯ್ಯೋ ಆದ್ರೂ ಬೇಡ ಕಣಮ್ಮ ಈಗ ಅಯ್ಯೋ ಯಪ್ಪ ಕಾರ್ತಿಕ ತಿಂಗಳಲ್ಲಿ ಚಿಕನ್ ಮಟನ್ ನಾವು ತಿನ್ನಲ್ಲ ಕಣಮ್ಮ ಬೇಡ ನನಗೆ ಅಯ್ಯೋ ಬೇಡ ಅಂದರೆ ಬಿಡ್ಲಕ್ಸ್ಮಕ್ಕ ತಿನ್ಬೇಡ ನಿಮ್ಮ ಮನೆ ದೇವ್ರಿಗೆ ನೀನು ಕಟ್ನಿಟ್ಟಾಗಿ ಪೂಜೆ ಮಾಡ್ತಾಯಿದ್ದಿ ತಿನ್ಬೇಡ ಬಿಡು ಕಣವ ನನ್ನ ಕಟ್ನಿಟ್ಟು ಅಂದರೆ ಕಟ್ನಿಟ್ಟು ಬೇಡ ಕಣವ ನನಗೆ ಅತ್ತೆ ನೀನು ಕುತ್ಕೊಳ್ಳತ್ತೆ ನಿನಗೆ ಆಯ್ಕೆ ಬಂದ್ಕೊಟ್ಟೇನು ಲಕ್ಷ್ಮಕ್ಕ ನಿಮ್ಗೆ ಲೋಟ ಕಾಪಿ ಮಾಡಿಕೊಡನೆ ಅಯ್ಯೋ ಏನು ಬೇಡ ಕಣವ ನಿಮ್ಮ ಅತ್ತೆಗೆ ಇಕ್ಕೊಡು ನನಗೇನು ಬೇಡ ನಾನೇನು ತಿನ್ನಲ್ಲ ಇವು ಕೋಳಿ ಸಾರು ಬೇರೆ ಮಾಡಿದ್ದೀರಿ ಅದು ಇದು ಅಂತ ಮುಡ್ತೀರಿ ಇನ್ನು ಕಾಪಿ ಲೋಟ ಅವು ನೀರು ನನ್ನ ಇಡಿ ಎಲ್ಲ ಮಡಿ ಇರಲ್ಲ ಕಣವ ನನಗೆ ಬೇಡ ಕಣವ ಈಗ ಹಾಕ್ಕೊಡು ನಿಮ್ಮ ಅಮ್ಮಂಗೆ ಹಾಕ್ಕೊಡು ನಿಮ್ಮ ಅಮ್ಮ ತಿನ್ನಲಿ ಮತ್ತೆ ನೀನು ಕುತ್ಕೋ ಲಕ್ಷ್ಮಕ್ಕೊಂದು ಮಡಿ ಮೈಲಿಗೆ ಎಲ್ಲ ಆಯ್ತದಂತೆ ಕಾಪಿನ ಕುಡಿಯಲ್ವಂತೆ ನೀನು ಕೂತ್ಕೊ ಹಾಕಬತ್ತೀನಿ ನಿನಗೆ ಹೋಗೋಣ ಒಡಗವ ಹಾಕಬ ಹೊಟ್ಟೆ ಚುರುಗುಡ್ತದೆ ಅದೇ ತಗೊಳತ್ತೆ ನೀನು ತಿನ್ನು ನಿನ್ಗೆ ಇಷ್ಟ ಅಂತ 4 ಮಟನ್ ಹಾಕಬಂದೀನಿ ತಿನ್ನು ಸೌತೆಕಾಯಿ ಈರುಳ್ಳಿ ಎಲ್ಲ ಮಾಡ್ಕೊಂಬಂದೀನಿ ತಗೊಳತ್ತೆ ಸಾರು ಹೆಂಗಿದ್ದದು ಅಂತ ನೋಡಿ ಹೇಳು ಜೀನವ ವಾಣಿ ಸಾರು ಇಷ್ಟು ಒಂಥರ ರುಚಿಯಾಗಿ ಮಾಡಿರಂಗಿದ್ದಿ ಗಮ್ಮ ಅಂತದೆ ಸಾರು ಉಕ್ಕನ್ ಲಕ್ಷ್ಮಕ್ಕ ಚೆನ್ನಾಗಿ ಮಾಡೀನಿ ಸಾರ ಅದ್ವಾಗಿ ಗಮ್ಮತ್ತದೆ ಕಣವ ಮೂಗ್ಗೆ ಬಡಿತಾ ಇದೆ ಗಮನ ಇಕ್ಕೊಡು ನಿಮ್ಮತ್ತೆಗೆ ಇಕ್ಕೊಡವ ಕೊಡವ ಇಲ್ಲಿ ನೋಡೋಣ ಹೆಂಗೆ ಮಾಡಿದ್ದಿ ಏನು ರುಚಿಯಾಗಿ ಮಾಡಿದ್ದಿ ನೋಡ್ತೀನಿ ನೋಡತ್ತೆ ನೀನು ಹೇಳ್ದಂಗೆ ಮಾಡಿದ್ದೀನಿ ನೀನು ಹೆಂಗೆ ಅದ ಹೇಳಿದೆ ಹಂಗೆ ಅದ ಹಾಕಿ ಮಾಡಿಕೊಟ್ಟಿದ್ದೀನಿ ನಾನು ತಿಮ್ಮಜ್ಜಿ ಹೇಳಿರೋ ಅದ ಅಂದರೆ ಅದಾನೇ ಅದ ಚೆನ್ನಾಗಿ ಮಾತಾಡ ಸಾರ ತಿಮ್ಮಜ್ಜಿ ಮಾತ್ರ ತಿಮ್ಮಮ್ಮ ಹೆಂಗಿದ್ದದ ಸಾರು ನನ್ನ ಸೊಸೆ ಸಾಂಬಾರು ಚೆನ್ನಾಗಿ ವೃತ್ತಿಯ ಮಾಡೋಳ ಕಣವ ವಾಣಿ ಒಡಗವ ನನಗೊಂಚೂರು ಮುದ್ದೆ ಇಕ್ಕೊಂಡು 2 ಪೀಸ್ ಹಾಕೊಂಡು ಬಂದ್ಬಿಡು ಮತ್ತು ತಿನ್ಕೋತೀನಿ ಯಾಕೋ ಬಡದ ಸಾರು ನೋಡಿದ್ರೆ ಉಣ್ಣಂಗಾಯ್ತದೆ ಇದೇನಕ್ಕ ಇಷ್ಟ ಗಂಟ ಉಣ್ಣಲ್ಲ ಅಂದೆ ಈಗ ನೋಡಿದ್ರೆ ಉಣ್ತೀನಿ ಅಂತಿದ್ದಿ ಅಯ್ಯೋ ಯಾಕೋ ಸಾರು ನೋಡಿದ್ರೆ ಉಣ್ಣಂಗಾಯ್ತದೆ ಕಣವ ನಮ್ಮ ಮನೇಲಿ ಮಾಡಲ್ಲ ಆಚೆ ಕಡೆ ತಿಂದರೆ ಏನಾಗಲ್ಲ ನಮ್ಮ ದೇವ್ರಿಗೆ ನೋಡೋಣ 2 ಪೀಸ್ ಹಾಕ್ಕೊಂಡು ಇಷ್ಟಪ್ಪ ಮುದ್ದೆ ಹಾಕೊಂಬರಾಗವ ನೋಡೋಣ ಹೆಂಗಿದ್ದದು ಹೋಗಿ ರತ್ನಿ ಹಾಕೊಡ ಅವಳಿಗೂ ಆಗ್ತದೆ ಉಣ್ಲಿ ಏನಾಗಲ್ಲ ಅಲ್ಲ ಕಣತೆ ಇವ್ರು ತಿನ್ನಲ್ಲ ಅಂದ್ರಲ್ಲ ಅದಕ್ಕೆ ಕೇಳಿದೆ ಹುಡುಗ ಬಿರ್ನಿ 2 ಮುರ್ಕ ಹಾಕ್ಕೊಂಡು ಇಷ್ಟಪ್ಪ ಮುದ್ದೆ ಹಾಕ್ಕೊಂಡು ಬರೋಗು ಸರಿ ಆಯ್ತು ತಡಿ ತತ್ತೀನಿ ತಗೊಲಕ್ಷ್ಮಕ್ಕ ಉಣ್ಣು ಅಲ್ಲೇ ಮೊದಲೊಂಚೂರು ಅನ್ನನೂ ಹಾಕಿದ್ದೀನಿ ನೋಡು ನಿನಗೆ ಆಯ್ತು ಕಣವ ತಿಂತೀನಿ ಯವ್ವ ಸಾರು ಹೆಂಗಿದ್ದದು ಏನೋ ಗಮ್ಮತ್ತಿದೆ ಕಣವ ನನಗೆ ಇದು ಸೌತೆಕಾಯಿ ಹಾಕೇ ಇಲ್ವಲ್ಲವ ಕೊಡ್ತೀನಿ ತಡಿಯಮ್ಮ ಸೌತೆಕಾಯಿ ನೀರುಳ್ಳಿನ ಕೊಟ್ಟ ನಿನಗೆ ಲಕ್ಷ್ಮಕ್ಕ 2 ಮುರ್ಕ ಹಾಕಿವವ ಲಕ್ಷ್ಮಿಗೆ ಅಯ್ಯೋ ತಿಮ್ಮಜ್ಜಿ ಸಾಕು ನಾನು ಇಷ್ಟೇ ತಿನ್ನೋದು ನಾನು ಕಾರ್ತಿಕ್ ಮಾಸದಲ್ಲಿ ತಿಂತಿರ್ಲಿಲ್ಲ ನೀನು ನಿನ್ನ ಸೊಸೆ ಇಷ್ಟ ಒಂಥರ ಬಲವಂತ ಮಾಡಿದ್ರಲ್ಲ ಅದಕ್ಕೆ ತಿಂತಾನೆ 2 ಪೀಸ್ ಹಾಕೋಣಕ ನನ್ನ ಹತ್ರ ಬೇಡ ನಂಗೆ ಒಂದು ಮುರ್ಕು ಬೇಡ ಆಯಿತು ಉಣ್ಣವ ಸಾರಿಗೆ ಏನು ಹಾಕಿದವ ವಾಣಿ ಸೂಪರ್ ಆಗದೆ ಕಣವ ಸಾರು ನಾನು ಮಾಡಿದ್ರೆ ಹಿಂಗೆ ಬರಲ್ಲ ಕಣವ ಸಾರು ಚೆನ್ನಾಗಿ ಮಾಡಿದ್ದಿ ಕಣೆ ರತ್ನಿ ಸಾರ ನೀನು ಚೆನ್ನಾಗಿದ್ದಕ್ಕ ಸಾರು ಊಟ ಮಾಡಕ್ಕ ನನ್ನ ಗಂಡ ಒಂದೇ ಸಲ ಹೇಳಲ್ಲ ಕಣಕ್ಕ ಹಿಂಗೆ ಎಷ್ಟು ವೃತ್ತಿಯಾಗಿ ಮಾಡಿದ್ರೂ ಸಾರು ಚೆನ್ನಾಗದೆ ಅಂತ ಹೇಳೋದೇ ಇಲ್ಲ ಕಣಕ್ಕ ಇಲ್ಲ ಕಣವ ಸುಮ್ಮನೆ ಹೇಳ್ಬಾರ್ದು ಸಾರು ಮಾತ್ರ ಸೂಪರ್ ಆಗದೆ ನನ್ನ ಗಂಡನಿಗೂ ನನ್ನ ಮಾವನಿಗೂ ಒಳಗೆ ಊಟ ಕೊಟ್ಟಿವ್ನಿ ಅವ್ರಿಗೇನು ಮುದ್ದೆ ಬೇಕೋ ಅನ್ನ ಬೇಕೋ ಕೇಳ್ಕೊಬತ್ತೀನಿ ತಡಿಯಕ್ಕ ಒಡಗು ಅವ್ರು ಆಗ್ಲೂ ನೋಡೋಡಗು ಇದೇನು ತಿಮ್ಮಮ್ಮ ನೀನು ಸೊಸೆ ಇಷ್ಟು ಚೆನ್ನಾಗಿ ಮಾಡೋಳೆ ಸಾರ ಚೆನ್ನಾಗಿ ಮಾಡೋಳೆ ಹೇಳು ಸಾರ
ನೀನೇ ಇರ್ಲಿಲ್ವಂಗಿ ನಾನೇ ಹೋಗಿ ಮಸಾಲೆ ಎಲ್ಲ ಅರ್ದಿದ್ಲು ಒಗ್ಗರಣೆಗೆ ಹಾಕ್ಬಿಟ್ಟು ಎಲ್ಲ ಇದು ಮಾಡ್ಕೊಟ್ಟು ಬಂದೆ. ಸಾರೆಲ್ಲ ಸುಮಾರಾಗಿ ಮಾಡ್ತಾಳೆ ಅನ್ಸತ್ತೆ, ಅಡುಗೆ ವಿಚಾರದಲ್ಲೆಲ್ಲ ಮಾಡ್ತಾಳೆ. ರತ್ನಿ ರತ್ನಿ ಇನ್ನೊಂದು ಚೆನ್ನ ಮುದ್ದೆ ಕೊಡವ, ಸಾರು ಚೆನ್ನಾಗದೆ ಉಂಡನು. ಇದೇನು ಲಕ್ಷ್ಮಕ್ಕ ಉಣ್ಣದೇ ಇಲ್ಲ ಅಂತಿದ್ದೆ, ಈಗಾಲೇ ನೋಡಾಲೆ 2 ಮುದ್ದೆ ಹಾಕ್ಸ್ಕೊಂಡೆ, ಈಗಾಲೇ 3ನೇ ಮುದ್ದೆ ಕೇಳ್ತಾ ಇದ್ದಿ. ಅಯ್ಯೋ ಏನು ಮಾಡೋದವ, ನೀನು ಹಿಂಸೆ ಮಾಡ್ದಲ್ಲವ, ಅದಕ್ಕೆ ಕಣವ ಇಷ್ಟಪ್ಪ 3 ಮುದ್ದೆ ಕೊಡು. ಆಯ್ತು ಅಡಿ ತಂದೆ. ಸಾಕೇನಕ್ಕ ಮುದ್ದೆ, ನಿನ್ನಾರ ಹಾಕನೇ? ಅಯ್ಯೋ ಬಾಡೆಲ್ಲ ಅಲ್ಲಿಗೆ ಬಸ್ಗೆ ಹಾಕೋತದೆ ಕಣವ, ಈ ಮೊಟ್ಟೆ ಗುದ್ದಿ ಈಲಿ ಅಂಥವಾಗಿದ್ರೆ ಚೆನ್ನಾಗಿರೋದು ತಿನ್ನಕ್ಕೆ. ಕೊಳ್ಳವ ನಾನು ಅಗ್ಗಲ್ಲ, ಅದೇ ಮೊಟ್ಟೆ ಗುದ್ದಿ ಹಾಕನವ. ಬೇಡ ತೆಗಿಯವ, ಬೇಡ ಕಣ, ಬೇಡ ಕಣಮ್ಮ ಮೊಟ್ಟೆ ಗುದ್ದಿ ಅಂದ್ರೆ ಇಷ್ಟ. ಅಯ್ಯೋ ನೀನು ಅಲ್ಲೇ ಅಗ್ಗಲ್ಗೆ ಹಾಕೊಂಡಿದ್ದಿ, ಬೇಡ ಕಣ್ಬಿಡು. ಇರ್ಲಿ ತಗೊಳವ ತಿನ್ನು. ಇದೇನಿಲ್ಲ ಲಕ್ಷ್ಮಕ್ಕ, ಸಾಕು ಅಂತಾನೆ 1000 ಕೋಳಿ ತಿಂದ್ರು ಅನ್ನಂಗೆ ಅಷ್ಟೊಂಥರ ಬಾಡಾಕಿದ್ದೀನಿ. 3 ಮುದ್ದೆ ಇಕ್ಕಿವ್ನಿ, ಅನ್ನ ಇಕ್ಕಿವ್ನಿ, ಇನ್ನು ಉಣ್ತಲೇ ಅವಳಲ್ಲ ಮೊಟ್ಟೆ ಗುದ್ದಿ ಅದು ಇದು ಅಂತ. ರತ್ನಿ 2 ಚೂರು ಇದಾಕವ, ಅದೆಂತ ಸೌತೆಕಾಯ? ಸೌತೆಕಾಯಿ ಖಾಲಿ ಕಣಕ್ಕ, ಖಾಲಿ ಆದ ಸೌತೆಕಾಯಿ ಒಂದೇ ಒಂದಿತ್ತು ಕೂದಿದೆ ಫ್ರಿಜ್ಜಲ್ಲಿ, ಖಾಲಿ ಸೌತೆಕಾಯಿ. ಖಾಲಿ ಆಗೋದ್ವೇ, ಸರಿ ಬಿಡವ ಆಯ್ತು. ಊಟ ಆದ ನಂತರ ಅಮ್ಮ ಊಟ ಮಾತ್ರ ಸಖತ್ತಾಗಿದ್ದು ಕಣಮ್ಮ. ಎಲ್ರಿ ಎಲ್ಲ ಇದ್ರೆ ಕೊಟ್ಟಿಯಾ? ಅಯ್ಯೋ ಎಲ್ಲಡ್ಕೆ ಇಲ್ಲ ಕಣವ, ಖಾಲಿ ಆಗ್ಬಿಟ್ಟವೆ. ಮೊದ್ವಾರ ಸಂತಕ್ಕೆ ಹೋಗಿದ್ನಲ್ಲ ತರದ್ ಮರ್ತೇ ಬಿಟ್ಟಿವ್ನಿ. ಇದು ಎಲ್ಲ ಅಡ್ಕೆ ಇಲ್ಲ ಕಣವ. ಅಯ್ಯೋ ಸರಿ ಕಣಮ್ಮ ಆಯಿತು, ಮನೆ ತಕ್ಕ ಹೋಗ್ಬಿಟ್ಟು ಬರ್ತೀನಿ. ನಮ್ಮ ಮನೆಯಪ್ಪ ಎಲ್ಲಿ ಹುಡುಕ್ತಾ ಇದ್ದಾನೋ ಏನೋ, ನೋಡ್ಕೊಬತ್ತೀನಿ ತಡಿ, ಮನೆ ತಕ್ಕ ಹೋಗ್ತೀನಿ. ಸರಿ ಕಣವ ಆಯ್ತು, ಬಿಡು ಗಾಡಿ. ಇದೇನತ್ತೆ ಆ ಲಕ್ಷ್ಮಕ್ಕ ಸಾಕು ಅಂತಾನೆ 1000 ಕೋಳಿ ತಿಂದ್ರು ಅನ್ನಂಗೆ ತಿಂದಾಕ್ಬಿಟ್ಲು ಎಲ್ಲ ಸಾರೆಲ್ಲನೂ ನನಗೂ ಇಲ್ದಂಗೆ. ಅವಳೆಲ್ಲೆಲ್ಲ ಬಂದಂಗಾಯ್ತು ಕಣಗಿ. ಬಂದೇನು ಅನ್ನ ಮುದ್ದೆ ಸಾರು ಎಲ್ಲ ಏನು ಹಂಗೆ ಉಣ್ತಾಳ ಅವಳು. ಕೋಳಿ ಸಾರು ಅಂದರೆ ಬರ್ಗೆಟ್ಟವಳು ಉಂಡಂಗೆ ಉಣ್ಲವ. ಬರ್ಗೆಟಪ್ಪನ ಛತ್ರ ಪರ ಮಾಡ್ದಂಗಾಯ್ತು. ಏನು ಉಣ್ತಲೇ ಅವಳೆ, ಕೇಳತ್ಲೇ ಅವಳೆ, ತಡಿ ಅನ್ನೋದು ಏನಿಲ್ಲ ಅವಳಿಗೆ. ಹೋಗತ್ತಾಗ ಅವಳಿನ್ನೆಂತೊಳ ಕಣೆ. ಸಾರು ಉಟ್ಕೊಂಡು ಕುಡಿದ್ಲು, ಸ್ವಲ್ಪ ನಾಟಿಕೋಳಿ ಸಾರು ಚೆನ್ನಾಗದೆ, ಇನ್ನಿಷ್ಟು ಬಿಡವ ಕುಡಿತೀನಿ ಅಂತಾಳೆ ಲಕ್ಷ್ಮಕ್ಕ. ಯವ್ವ ಸಾಕು ಅಂತ 1000 ಕೋಳಿ ತಿಂದ್ಲು ಹೇಳೋಳು. ಹೋಗವಾದಾಗೆ ಉಂಡಿದ್ದು ಹಿಂದಿದ್ದೆಲ್ಲ ಎತ್ತಾಡಬಾರ್ದು, ಒಳ್ಳೇದಾಗಲ್ಲ. ಉಣ್ಮನೆ ದೇವ್ರೆಲ್ಲಾರು ಕಾಪಾಡ್ತಾನೆ, ಹೋಗು. ಅದೇನೋ ಇದ್ದಿದ್ದು ಹಾಯ್ಕೊಂಡು ಉಣ್ಣೋಗಿ ನೀನು. ಸರಿ ಕಣತ್ತೆ ಆಯಿತು, ನಾನು ಊಟ ಮಾಡ್ತೀನಿ. ನಿನ್ನ ಗಂಡಂದು ನಿಮ್ಮ ಮಾವಂದು ಊಟ ಐತೆ? ಅವರು ಊಟ ಮಾಡಿದ್ರು. ತಿಮ್ಮಮ್ಮ ಯಾಕವ ತಿರ್ಗ ಬಂದಲ್ಲ? ಅದು ನನ್ನ ಗಂಟು ಸಾರಿದ್ರೆ ಕೊಟ್ಟಿರೇನೋ ಅಂತ ಬಂದೆ. ಲೇ ಎಲ್ಲ ಬೋಸುಡಿ ಬಟ್ ತುಂಬ ಉಂಡಿದ್ದಿ, ಅಲ್ಲದೆ ನಿನ್ನ ಗಂಡಂಗೂ ಸಾರು ಕೇಳಕ್ ಬಂದೆ. ನಡಿಲ್ಲ ಬೋಸುಡಿ ಆಚೆಗೆ ನೀನು. ಅಲ್ಲ ಕಣಮ್ಮ ಅಲ್ಲ ನನ್ನ ಬೆಲ್ಲನೇ ನಡಿ ಆಚೆಗೆ ನೀನು. ಇದೇನಿದು ನೋಡಿ, ಈ ತಿಮ್ಮಜ್ಜಿ ನಂಗೆ ಸಾಂಬಾರೇ ಕೊಡ್ತಾ ಇಲ್ಲ. ನಿಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.